ರೀಲ್ಸ್ನಲ್ಲಿ ರಜತ್ ಮತ್ತು ವಿನಯ್ ಬಳಸಿದ್ದಂಥ ಆ ಮಚ್ಚೇನಿದೆ ಅದಕ್ಕಾಗಿ ಸದ್ಯ ಸರ್ಚಿಂಗ್ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಸರ್ಚ್ ನಡೀತಾ ಇದೆ, ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ. ಅಕ್ಷಯ ಸ್ಟುಡಿಯೋ ಅಂದರೆ ಆ ರೀಲ್ಸನ್ನು ಚಿತ್ರೀಕರಣ ಮಾಡಿದಂಥ ಜಾಗ, ಅಲ್ಲಿ ಇನ್ನೂ ಕೂಡ ಆ ಮಚ್ಚು ಪತ್ತೆಯಾಗಿಲ್ಲ. ಖಾಸಗಿ ವಾಹಿನಿಯ ಸಿಬ್ಬಂದಿಯನ್ನ ಕೂಡ ಪೊಲೀಸರು ವಿಚಾರಿಸಿದ್ದಾರೆ. ಈ ವೇಳೆ ಸೆಟ್ ಪ್ರಾಪರ್ಟಿಯನ್ನು ಮಾತ್ರ ಸಿಬ್ಬಂದಿ ತೋರಿಸಿದ್ದಾರೆ. ಹಾಗಿದ್ರೆ ಆ ಮಚ್ಚು ಎಲ್ಲಿ ಹೋಯಿತು ಅನ್ನೋದು ಸದ್ಯ ಬಸವೇಶ್ವರ ನಗರ ಪೊಲೀಸರ ತಲೆನೋವಿಗೆ ಕಾರಣ ಆಗಿದೆ. ಅವರು ಹುಡುಕಾಡ್ತಾನೆ ಇದ್ದಾರೆ, ಸಿಗ್ತಾ ಇಲ್ಲ. ಇಬ್ಬರನ್ನ ಕೇಳಿದಾಗ ನಿನ್ನೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ. ಬಟ್ ಆ ಮಚ್ಚು ಎಲ್ಲಿ ಹೋಯಿತು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಶಿವಕುಮಾರ್ ರೆಡಿ ಇದ್ದಾರೆ. ಶಿವಕುಮಾರ್, ಇದು ಮಚ್ಚು ಮಿಸ್ ಆಗಿರೋದಾ ಮಿಸ್ ಮಾಡಿರೋದಾ ಅನ್ನುವಂಥ ಪ್ರಶ್ನೆ. ಅಂದರೆ ಉದ್ದೇಶಪೂರ್ವಕವಾಗಿ ಅದನ್ನು ಅಡಗಿಸಿಡುವಂಥ ಕೆಲಸಗಳೇನಾದರೂ ಆಗಿದೆಯಾ ಹೆಂಗೆ? ರಕ್ಷತ್, ಮೊದಲಿಗೆ ಯಾವಾಗ ಮಾರಕಾಸ್ತ್ರವನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನ ಹರಿಬಿಡ್ತಾರೆ, ಕೂಡಲೇ ಆರ್ಮ್ಸ್ ಆಕ್ಟ್ ಹಾಕೊಂಡಂತ ಪೊಲೀಸರು ಆರ್ಮ್ಸ್ ಆಕ್ಟ್ 25B ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಜೊತೆಗೆ ವಿಚಾರಣೆಗೆ ಕರೆದಂತ ದಿನ ಸುಮಾರು 2 ತಾಸುಗಳ ಕಾಲ ವಿಚಾರಣೆ ಮಾಡಿ ತದನಂತರದಲ್ಲಿ ರಜತ್ ಪತ್ನಿ ತಂದ್ಕೊಟ್ಟಂತ ಮಚ್ಚನ್ನ ಪಡ್ಕೊಂಡಂತ ಪೊಲೀಸರು ರಜತ್ ಪತ್ನಿ ಮೊದಲಿಗೆ ಮಚ್ಚನ್ನ ತಂದ್ಕೊಡ್ತಾರೆ. ಜೊತೆಗೆ ರಜತ್ ಹಾಗೂ ವಿನಯ್ ಕೂಡ ನಾವು ಫೈಬರ್ ಮಚ್ಚನ್ನ ಬಳಸಿಕೊಂಡು ರೀಲ್ಸ್ ಅನ್ನ ಮಾಡಿದ್ವಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ತಡರಾತ್ರಿ ಅವರನ್ನ ರಿಲೀಸ್ ಮಾಡಿ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮರುದಿನ ಯಾವಾಗ ರಜತ್ ಪತ್ನಿ ತಂದ್ಕೊಟ್ಟಂತ ಮಚ್ಚಿಗೂ ಹಾಗೂ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ರಜತ್ ಹಾಗೂ ವಿನಯ್ ಬಳಸಿದಂತ ಮಚ್ಚಿಗೂ ಸಾಮ್ಯತೆ ಕಂಡು ಬರೋದಿಲ್ಲ. ಜೊತೆಗೆ ಬೇರೆ ಮಚ್ಚನ್ನ ತಂದ್ಕೊಟ್ಟಿದ್ದಾರೆ ಅನ್ನೋದು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಕೂಡಲೇ ಮರುದಿನ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನು ಮಾಡಿ ಅರೆಸ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ರಜತ್ ಮರುದಿನ ಪೊಲೀಸ್ ಠಾಣೆಗೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಆತ ರಿಲೀಸ್ ಮಾಡಿರ್ತಾನೆ. ನಮಗೆ ಇಂಟೆನ್ಷನಲಿ ಸಮಾಜದಲ್ಲಿ ಭಯ ಹುಟ್ಟಿಸುವಂತ ಕೆಲಸವನ್ನು ಮಾಡುವಂತ ಯಾವುದೇ ಉದ್ದೇಶ ಇರಲಿಲ್ಲ, ಕೇವಲ ರೀಲ್ಸ್ ಮಾಡಲಿಕ್ಕೆ ಈ ರೀತಿಯಾದಂತಹ ವಿಡಿಯೋವನ್ನ ಮಾಡಿದ್ವಿ. ಜೊತೆಗೆ ಇದು ಸೆಟ್ ಪ್ರಾಪರ್ಟಿಯನ್ನು ನಾವು ಬಳಸ್ಕೊಂಡಿದ್ದು. ನಿನ್ನೆ ನಾವು ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾದಂಥ ಮಚ್ಚನ ತಂದ್ಕೊಟ್ಟಿದ್ದಾರೆ ಅಂತೇಳಿ ಸದ್ಯ ಇದೇ ಅವ್ರಿಗೆ ಮುಳುವಾಗಿರುವಂಥದ್ದು. ಅವರು ರೀಲ್ಸ್ ಮಾಡಿದಂಥ ಸ್ಥಳ ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋ. ನಿನ್ನೆ ಸತತ 2-3 ತಾಸುಗಳ ಕಾಲ ಪೊಲೀಸರು ಅಲ್ಲಿ ಹೋಗಿ ಮಾಜರ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಆರೋಪಿಗಳಾದಂಥ ವಿನಯ್ ಹಾಗೂ ರಜತ್ರಿಂದ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು, ಆದರೆ ಘಟನೆ ನಡೆದು 2 ದಿನ ಆಗಿ ಆರೋಪಿಗಳನ್ನು 2 ಬಾರಿ ವಿಚಾರಣೆ ಮಾಡಿದ್ರು ಕೂಡ ಇನ್ನೂ ಪ್ರಕರಣದಲ್ಲಿ ಕೃತ್ಯಕ್ಕೆ ಬಳಸಿದಂಥ ಅಸಲಿ ಮಚ್ಚು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಮತ್ತೊಂದು ಕಡೆ ಇವತ್ತು ಪೊಲೀಸರು ಕೇವಲ FIR ದಾಖಲು ಮಾಡಿಕೊಂಡಂಥ ಸಂದರ್ಭದಲ್ಲಿ ಆರ್ಮ್ಸ್ ಆಕ್ಟ್ 25B ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಅದಕ್ಕೆ ಅಡಿಷನಲ್ ಆಗಿ IPC 201 ಸಾಕ್ಷ್ಯ ನಷ್ಟ, ಜೊತೆಗೆ BNS ಬಂದಂತ ನಂತರದಲ್ಲಿ BNS 238 ಆಗುತ್ತೆ ಸಾಕ್ಷ್ಯ ನಷ್ಟ. ಇದನ್ನು ಕೂಡ ಪ್ರಕರಣದಲ್ಲಿ ದಾಖಲು ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ಇಬ್ಬರನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಾಧ್ಯತೆಗಳು ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.